ಇನ್ನು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಸಿರಿಗೆರೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ನಡೆಯುತ್ತಿರುವ ಚುನಾವಣೆ ರಣಕಣ ರಂಗೇರಿದೆ. ಶುಕ್ರವಾರ ರೈತ ಸದಸ್ಯರು, ರೈತ ಮುಖಂಡರು ತಮ್ಮ ಉದ್ಯಮಗಾರಿಕೆಯನ್ನ ಸಲ್ಲಿಸಲು ಗ್ರಾಮದ ಎದುರು ಬಸವಣ್ಣನ ದೇವಸ್ಥಾನದಿಂದ ರಾಮೋಲ ವಾದ್ಯದೊಂದಿಗೆ ಪ್ರಮುಖ ಸರ್ಕಲ್ಗಳಲ್ಲಿ ಪಟಾಕಿ ಸಿಡಿಸಿ ಸಾಮೂಹಿಕವಾಗಿ ಬಂದರು. ಇವತ್ತು ಒಂದೇ ದಿನ ನಾಮಪತ್ರ ಸಲ್ಲಿಸಲು ಬಿ ಮಲ್ಲಯ್ಯ ನಾಯಕ್, ಬಿ ಶಾಂತಮ್ಮ ಶ್ರೀದೇವಿ, ಎಸ್ ಎನ್ ವಿಜಯಕುಮಾರ್, ಬಿ ಅನ್ವಾರ್ ಬಾಷಾ, ಕೆ ಪಂಪಾವತಿ, ಬಿ ರಮೇಶ್ ಸೇರಿ 7 ಜನ ನಾಮಪತ್ರವನ್ನು ಸಲ್ಲಿಸಿದರು. ಸಹಕಾರ ಸಂಘದ ನಿರ್ದೇಶಕ ಸಂಘದ 12 ನಿರ್ದೇಶಕರ ಸ್ಥಾನಕ್ಕೆ ಇಲ್ಲಿಯವರೆಗೆ 7 ಜನ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಎಂದು ಚುನಾವಣೆಯ ಅಧಿಕಾರಿ ವಿ ವೆಂಕಟೇಶ್, ಪ್ರಭಾರಿ ಕಾರ್ಯನಿರ್ವಾಹಕ ಎನ್ ಬಾಲಪ್ಪ ಮಾಹಿತಿಯನ್ನು ನೀಡಿದ್ದಾರೆ. ರೈತ ಮುಖಂಡ ಎಸ್ ಎಂ ಅಡಿವಯ್ಯ ಸ್ವಾಮಿ ಮಾತನಾಡಿ, ಈ ಬಾರಿ ಚುನಾಯಿತರಾದ ನಿರ್ದೇಶಕರಿಂದ ನೂತನ ಅಧ್ಯಕ್ಷರಿಂದ ಪಾರದರ್ಶಕ ಕೆಲಸ ಮಾಡುತ್ತಾ ಸಂಘದಲ್ಲಿ ಬಡ ರೈತರಿಗೆ ಬಿತ್ತನೆ ಬೀಜ, ರಾಸಾಯನಿಕ ಗೊಬ್ಬರ, ಔಷಧಿ, ಆಹಾರ ಪದಾರ್ಥಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಸಂಘದ ಅಭಿವೃದ್ಧಿಯಲ್ಲಿ ತೊಡಗಿಸಿ ಜಿಲ್ಲೆಯಲ್ಲಿ ಮಾದರಿ ಸೊಸೈಟಿ ಮಾಡುವ ಉದ್ದೇಶ ಹೊಂದಿದ್ದೇವೆ ಎಂದರು. ನಾವು ಸೊಸೈಟಿಗೆ ಎಲ್ಲ ಪಕ್ಷಯುತವಾಗಿ ಎಲ್ಲ ಪಕ್ಷದವರು ಕಲಿತು ಊರಿನ ಸಮ್ಮುಖದಲ್ಲಿ ಒಂದು ಸೊಸೈಟಿಗೆ ನಾಮಿನೇಷನ್ ಮಾಡಬೇಕಂತ ಎಲ್ಲ ರೈತರು ಕೂಡ ನಿರ್ಧಾರ ಮಾಡಿರುವ ಕಾರಣ ಏನಂದ್ರೆ, ನಮ್ಮ ಸೊಸೈಟಿ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹಿಂದುಳಿದ ಸೊಸೈಟಿ ನಮ್ಮದಾಗೈತೆ. ನಮ್ಮ ಪಕ್ಕದ ಗ್ರಾಮೀಣವರು ಸೆಂತಿಗೆ ಬರ್ತಿದ್ರು. ಅಂತಹ ಕಾಲದಲ್ಲಿ ನಾವು ರೈತರು ಆಗಿ ಸಿರಿಗೆರೆಯಾಗ ಅಯ್ಯೋ ಇಲ್ಲ ಎಂಬ ಭಯ ಬಂದತೆ. ನಾವು ಕೂತ್ಕೊಂಡು ಎಣ್ಣೆ, ಸೋತುವು, ಇನ್ನೂ ಒಂದು ಜೋಳ ಖರೀದಿ ಕೊಡಕ ಮುದ್ದೆಡ್ಡೂರು ಕ್ಯಾಂಪಿಗೆ ಹೋಗೋ ಪರಿಸ್ಥಿತಿ ಬಂದತಿ. ಇವತ್ತು ಆ ಪರಿಸ್ಥಿತಿ ಸಿರಿಗೆರೆಗ ಬರಬಾರ್ದು. ಬಳ್ಳಾರಿ ಜಿಲ್ಲೆಯಲ್ಲಿ ಮಾದರಿಯಾಗಿ ನಮ್ಮ ಸೊಸೈಟಿಯನ್ನ ಎಲ್ಲ ರೈತರ ಸಹಕಾರದಿಂದ ಡೈರೆಕ್ಟರ್ಗಳು ಒಂದು ಇದು ಆರಿಸಿ ಬಂದ್ರ ನಮ್ಮ ಸೊಸೈಟಿಯಲ್ಲಿ 24 ತಾಸಿನಲ್ಲಿ ಒಬ್ಬ ಸೆಕ್ರೆಟರಿ, 48 ತಾಸಿನಲ್ಲಿ ಸೊತ್ತು, ಎಣ್ಣೆ, ಇತರಾದಿತ ರೈತರಿಗೆ ಏನು ಸೌಲಭ್ಯಗಳು ಬೇಕು ಮುಂದೆ ನಮ್ಮ ರೈತರ ಹತ್ರ, ಡೈರೆಕ್ಟರ್ ಹತ್ರ ಮಾತಾಡಿ ನಮ್ಮ ಸೊಸೈಟಿಯನ್ನು ಮುಂತಂದು ಬಳ್ಳಾರಿ ಜಿಲ್ಲೆಯಲ್ಲೇ ನಮ್ಮ ಸೊಸೈಟಿಯನ್ನು ಕಾಣಬೇಕಂತೇಳಿ ನಾವೆಲ್ಲರೂ ನಿರ್ಧಾರ ಮಾಡಿ, ಆ ಕಾರಣದಿಂದ ರೈತರು ಎಲ್ಲರೂ ಸಹಕಾರ ಮಾಡಿ ನಮ್ಮ ಗುಂಪಿನವರಿಗೆ ಸಪೋರ್ಟ್ ಮಾಡಬೇಕಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ನಮ್ಮ ಸೊಸೈಟಿ ನಾವು ಏನೋ ನಡೆಸ್ಕೊಂಡು ಹೋಗ್ತಾರೆ ಬಿಡ ಅಂತೇಳಿ ಸುಂಚಿದ್ವಿ. ನಮ್ಮ ಬಾಡಿ ನಾವು ಊರಾಗಿದ್ವಿ. ಎಲ್ಲರೂ ರೈತರು ಏನಪ್ಪ ಸ್ವಾಮಿ, ಒಂದು ಮುದ್ದೆಟ್ನೂರು ಗ್ರಾಮಕ್ಕೆ ಒಂದು ತೆಕ್ಕಲ್ಕೋಟಿಗೆ ಹೋಗಿ ನಾವು ಎಣ್ಣೆ ಸೊತ್ತು ತರುವಂಥ ಪರಿಸ್ಥಿತಿ ಬಂತಲ್ಲ, ನಮ್ಮೂರಾಗೇನು ಯಾರು ಅಂತಾರಿಲ್ಲ. ಆಲಪ್ಪ ಎಲ್ಲ ರೈತರ ಸಹಕಾರದಿಂದ ನಮ್ಮ ಸೊಸೈಟಿಗೆ ಅಂತ ಕಳಂಕನ ಕಿತ್ತಿ ಒಗಿತೀವಿ ಎಂಬಾದ ಒಂದು ಧೈರ್ಯ ಮಾತ್ರ ಐತೆ. ಈ ಸಲ ಜನರ ಸಹಕಾರ ಐತೆ. ಸೊಸೈಟಿಗೆ ಬದಲು ಮಾಡಬೇಕು, ಎಣ್ಣೆ ಸಿಗಬೇಕು, ಸೊತ್ತು ಸಿಗಬೇಕು, ಅತಿ ಕಮ್ಮಿ ಬೆಲೆಯಾಗ ಎಲ್ಲ ಸಿಗೋ ವ್ಯವಸ್ಥೆ ನಾವು ಮುಂದೆ ಮಾಡೇ ಮಾಡ್ತೀವಿ ನಮ್ಮ ಬಾಡಿ ಹಿಡ್ಕೊಂಡು ಅಂತ ಹೇಳ್ತೀವಿ. ಒಂದು ಪಕ್ಷ ಅಲ್ಲ, ಎಲ್ಲ ಪಕ್ಷದವರು ಪಕ್ಷಾತೀತವಾಗಿದೆ. ಇದೇ ರೀತಿ ಬೇರೆ ಕ್ಷೇತ್ರ, ಬೇರೆ ಚುನಾವಣೆಯಲ್ಲಿ ಕೂಡ ನಿಮ್ಮ ಈ ತರ ಮುಂದಿನ ದಿನಗಳಲ್ಲಿ ಮುಂದಿನ ಮಾತು ಇದು ಸೊಸೈಟಿ ತಮ್ಮ ರೈತರ ಒಂದು ಇಚ್ಛೆಲೆ ಎಲ್ಲರೂ ಒಗ್ಗೂಡಿಯಾಗಿ ಮಾಡೋದು. ಅದು ಮುಂದೆ ಪಕ್ಷ ಇರುತ್ತೆ. ಈಗ ಇವತ್ತು ಎಷ್ಟು ಜನ? ಸುಮಾರು ಒಂದು 8 ಜನ ಮಾಡ್ತಾರೆ. 6 ರಿಂದ 8 ಜನ ಮಾಡ್ತಾರೆ. ಆಯ್ತು, ಉಳಿಕೆ ಸೋಮವಾರ ಈಗ 12 ಸಿರಿಗೆರೆ ಗ್ರಾಮದ ಸಮಸ್ತ ರೈತ ಬಾಂಧವರಲ್ಲಿ ಈ ಸರಿ ವಿನೋತ್ಸವ ಏನಂತಂದ್ರೆ ನಮ್ಮ ತಾತ್ನವರ ಒಂದು ಸಮ್ಮುಖದಲ್ಲಿ. ಆಮೇಲೆ ಸರ್ ಯಾರನ್ನ ಹೇಳಸಕಲ್ಲ, ಒಬ್ಬ ಅಂಗವಿಕರ ನೋಡಿ ಕುಂಟ ಅನ್ನಬಾರದು, ಒಬ್ಬ ತಾಯಿ ಆಗಲಾರದ ತಾಯಿನ ಬಣಿಸಿ ಅನ್ನಬಾರದು. ಇಂದಿನವರ ಹೆಸರು ಎತ್ತವದೇ ಅಲ್ಲ, ನಾವು ಸೊಸೈಟಿನ ಮುಂತರುವುದೇ ನಮ್ಮ ಗುರಿ ಅಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಸಮಸ್ತ ರೈತ ಬಾಂಧವರಲ್ಲಿ ವಿನಂತಿಸುವುದು ಏನಂತಾರೆ, ನಮ್ಮ ಸಿರಿಗೆರೆ ಗ್ರಾಮದ ಏನು ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯು 22ರಂದು ನಡೆಯುವುದರಿಂದ ಇಲ್ಲಿನ ಎಲ್ಲ ಸಮಾನ ಮನಸ್ಕರ ಸೇರಿಸಿ ಇಲ್ಲಿ ಪಕ್ಷ ಭೇದ ಜಾತಿ ಧರ್ಮ ಬಿಟ್ಟು ಎಲ್ಲ ಸಮುದಾಯದವರು ಒಗ್ಗೂಡಿಕೊಂಡು ನಮ್ಮ ಸಿರಿಗೆರೆ ಏನು ಕೃಷಿ ಪತ್ತಿನ ಸಹಕಾರ ಸಂಘದ ಬಳ್ಳಾರಿ ಜಿಲ್ಲೆಯಲ್ಲಿ ಮಾದರಿಯಾಗಿ ಮಾಡಬೇಕನ್ನೋ ಉದ್ದೇಶ ಛಲದಿಂದ ಇಲ್ಲಿ ಸಿಗುವಂಥ ಯಾವುದೋ ಒಬ್ಬ ರೈತ ಸಹ ತೆಕ್ಕಲಕೋಟೆಗೆ ಆಗಿರ್ಬೋದು, ಸಿರುಗುಪ್ಪಿಗಾಗಿರ್ಬೋದು, ಬಳ್ಳಾರಿಗೆ ಹೋಗಲಾರದೆ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ನಮ್ಮ ಸಿರಿಗೆರೆ ಗ್ರಾಮದ ಸೊಸೈಟಿಯಲ್ಲೇ ಸಿಗುವಂಥ ಒಂದು ಪ್ರಯತ್ನಗಳು ಮಾಡಬೇಕಂತ ಇಲ್ಲಿರ್ತಕ್ಕಂಥ ಎಲ್ಲ ಸಮಾನ ಮನಸ್ಕರು ನಾವೊಂದು ನಾಮಿನೇಷನ್ ಮಾಡೋಕೆ ಎಲ್ಲ ಸಹಕಾರ ನೀಡಿದ್ರಿ. ದಯವಿಟ್ಟು ಎಲ್ಲ ರೈತ
ಬಾಂಧವರು ಈ ಒಂದು ಈ ಚುನಾಯಿತ ಏನು ನಾವು ನಾಮಿನೇಷನ್ ಮಾಡ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಎಲ್ಲ ರೈತ ಬಾಂಧವರು ಸಹಕಾರ ನೀಡಿ ನಮ್ಮ ಸಿರಿಗೇರಿ ಗ್ರಾಮದ ಈ ಒಂದು ಸೊಸೈಟಿಯನ್ನು ಅಭಿವೃದ್ಧಿ ಪಥದಲ್ಲಿ ನಿಮ್ಮೆಲ್ಲರೂ ಸಹಕಾರ ನೀಡಬೇಕಂತ ಕಳಕಳಿಯಿಂದ ಮನವಿ ಮಾಡುತ್ತೇವೆ. ಇನ್ನೊಂದು ಮಾದರಿ ಸೊಸೈಟಿ ಮಾಡಬೇಕೆಂಬುದೇ ಈ ಸಾಲಿನ ಹೊಸ ನಿರ್ದೇಶಕರ ಉದ್ದೇಶ ಆಗಿದೆ. ಆದ್ದರಿಂದ ಎಲ್ಲರೂ ಸಹ ಸಹಕಾರ ನೀಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡುತ್ತೇವೆ.